ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ರೇಣುಕಾ ಎಸ್ಕೆ ಚಾನಲ್ಗೆ ಸ್ವಾಗತ ನಿಮಗೆ. ಇವತ್ತು ಪರೋಟ ಮಾಡ್ತಾ ಇದ್ದೀನಿ. ಮೇಥಿ ಪರೋಟ ಅದು ಹೆಂಗಾಗಿದೆ ಅಂತ ನೀವು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮೇಥಿನ ಎಲೆಯಲ್ಲಿ ಅಷ್ಟೇ ಸೋಸ್ಕೋಬೇಕು. ಸೋಸ್ಕೊಂಡು ಸಣ್ಣದಾಗಿ ಹೆರ್ಚ್ಕೋಬೇಕು. ಸಣ್ಣದಾಗಿ ಹೆರ್ಚ್ಕೊಂಡಿದ್ದೀನಿ ನೋಡ್ರಿ, ಈ ಥರ ಹೆರ್ಚ್ಕೊಂಡು ಅದು ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಯಾಕಂದ್ರೆ ಮಣ್ಣೆಲ್ಲ ಇರ್ತದಲ್ಲ, ಇದು ಸ್ವಚ್ಛಿತ್ತು ಇದ್ದರೂ ಜಾಸ್ತಿ 2 ಸಲ ತೊಳೆದಿದ್ದೀನಿ ಅಷ್ಟೇ. ನೀವು ಜಾಸ್ತಿ ಪಲ್ಯಕ್ಕೆಲ್ಲ ಮಣ್ಣು ಇರ್ತದಲ್ಲ, ನೀಟಾಗಿ ತೊಳ್ಕೊಬೇಕು. ಆಮೇಲೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಒಂದು 4 ಬಟ್ಲ ತೊಗೊಂಡು ಸೋಸ್ಕೊಂಡಿದ್ದೀನಿ. ಚೆನ್ನಿ ಇರ್ತದಲ್ಲ ಸೋಸಣಿಕೆ, ಅದರಿಂದ ಸೋಸ್ಕೋಬೇಕು ಹಿಟ್ಟನ್ನು. ಯಾಕೆ ಹೊಟ್ಟೆಲ್ಲ ಬರ್ತದಲ್ಲ, ತೌಡು ಅಂತಾರೆ, ಅಂತಾರೆ, ಅದು ತೆಗಿಬೇಕದು. ಪರೋಟ ಮಾಡಬೇಕಾದ್ರೆ ಇದು ಹಿಟ್ಟು ಬೀಸ್ಕೊಂಬಂದದ್ದು, ರೆಡಿಮೇಡ್ ಅಲ್ಲ. ಹಾಗಾಗಿ ನಾನು ಸೋಸ್ಕೋತಾ ಇದ್ದೀನಿ ಹಿಟ್ಟು. ಸೋಸ್ಕೊಂಡು ಆಮೇಲೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು 4 ಚಮಚ ಅನ್ಕೋರಿ, 4 ಸ್ಪೂನು. ಆಮೇಲೆ ಒಂದು 4 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಜ್ವನ್ ಸ್ವಲ್ಪ, ಆಮೇಲೆ ಜೀರಿಗೆ ಸ್ವಲ್ಪ, ಉಪ್ಪು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಅಚ್ಕಾರದ ಪುಡಿ, ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಇಲ್ಲ ಅಚ್ಕಾರದ ಪುಡಿ ಹಾಕ್ಕೊಂಡ್ರೂ ನಡೀತದೆ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿದ್ದು, ಅದನ್ನು ಕುಟ್ಟಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ ಒಂದು 4 ಚಮಚ ಎಣ್ಣೆ, ಒಂದು 4-5 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿಗೆ. ಎಲ್ಲ ಮಿಕ್ಸ್ ಆದ ನಂತರ, ಯಾಕಂದರೆ ಇದು ಪಲ್ಯ ತೊಳೆದಿರ್ತದಲ್ಲ, ಮೆಂತ್ಯ ಪಲ್ಯ, ಹಾಗಾಗಿ ಅದು ಮಿಕ್ಸ್ ಆಗಬೇಕಾದ್ರೆ ಸರಿ ಆಗಲ್ಲ. ಹಾಗಾಗಿ ಮುಂಚೆನೇ ಎಲ್ಲ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದು ತೊಳೆದಿಟ್ಕೊಂಡ ಮೆಂತ್ಯ ಪಲ್ಯನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನು. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಅಂದರೆ ಅದು ಎಲ್ಲ ಕಡೆ ಸೇರಬೇಕಲ್ಲ, ಅದು ಎಲ್ಲ ಮಸಾಲ. ಅಂದರೆ ಇದು ಅಜ್ವಾನ ಹಾಕಿದ್ದು ಹಿಟ್ಟೊಳಗೆ ಎಣ್ಣೆ ಹಾಕಿದ ನಂತರನೇ ಮಿಕ್ಸ್ ಮಾಡಿಕೊಂಡ್ರೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತದು. ಆಮೇಲೆ ಮೆಂತ್ಯ ಪಲ್ಯ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಾವು ಹಿಟ್ಟನ್ನು ನಾದ್ಕೋಬೇಕು. ಇದು ರೆಡಿ ಆಗ್ಯದ ನೋಡ್ರಿ. ಇದಕ್ಕೊಂದು 20 ನಿಮಿಷ, 15ರಿಂದ 20 ನಿಮಿಷ ನೆನೆ ಇಡಬೇಕು ಹಿಟ್ಟನ್ನು. ಈ ಥರ ನೆನೆಸ್ಕೊಂಡು ನಾವು ಫಸ್ಟ್ ಯಾವಾಗಲೂ ಒಂದು ಸಣ್ಣದು ಚಪಾತಿ ಆಗಲಿ ರೊಟ್ಟಿ ಆಗಲಿ ಏನೇ ಮಾಡಲಿ, ಅದು ಸಣ್ಣದು ಒಂದು ಫಸ್ಟ್ ಮಾಡ್ತೀವಿ ದೇವ್ರಿಗಂತ ಮಾಡಿ. ಆಮೇಲೆ ಇದು ಸಣ್ಣದು ಲಟ್ಸಿದ್ದು ಫಸ್ಟ್ ಮಾಡ್ತಾಯಿದ್ದೀನಂತ, ಅದನ್ನು ಹಂಚಲ್ಲೇ ಹಾಕಿ ಫಸ್ಟ್ ಸುಟ್ಟು ತೆಗೆದು ನಾವಿವಾಗ ಮಾಡ್ಕೋತಿದ್ದೀನಿ ನೋಡ್ರಿ. ಈ ಥರ ಲಟ್ಸ್ಕೋಬೇಕು. ನೀವು ಬರೀ ಫುಲ್ ಎಣ್ಣೆ ಹಚ್ಚಿ ಲಟ್ಸ್ಕೋಬೇಕಾದ್ರೆ ಕೆಳಗೆ ಒಂದು ಪೇಪರ್ ಹಾಕಿ ಲಟ್ಸ್ಬೇಕು, ಪ್ಲಾಸ್ಟಿಕ್ದು. ನಾನು ಹಿಟ್ಟು ಹಚ್ಚಿ ಲಟ್ಸ್ಕೋತಾ ಇದ್ದೀನಿ, ಹಾಗಾಗಿ ಲಟ್ಸಿ ಇದು ಸ್ವಲ್ಪ ಎಣ್ಣೆ ಹಚ್ಚಿ ಮಾಮೂಲಿ ಚಪಾತಿ ಥರನೇ ಸುಡಬೇಕು. ಇದನ್ನು ಸ್ವಲ್ಪ ಎಣ್ಣೆ, ಎರಡೂ ಕಡೆ ಎಣ್ಣೆ ಹಚ್ಚಿ ಚಪಾತಿನ ಸುಡಬೇಕು. ಭಾಳ ಆರೋಗ್ಯಕರವಾದ ಮೆಂತ್ಯ ಸೀಸನ್ ನೋಡ್ರಿ, ಇವಾಗ ಮೆಂತ್ಯ ಪಲ್ಯ ಸೀಸನ್ನು. ಹಾಗಾಗಿ ನೀವು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೀವು ಡೈಲಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಕೂಡ ಇರ್ತದೆ. ಮತ್ತು ಅದ್ರ ಫ್ಲೇವರ್ ನೋಡಿರಿ ಎಷ್ಟು ಚೆನ್ನಾಗಿರ್ತದಂದ್ರೆ, ಘಮ್ ಅಂತ ಅದು ಪರಾಟ ಸ್ಮೆಲ್ ಘಮ್ ಅಂತ ಬರ್ತದೆ. ತಿನ್ನಕ್ಕೆ ಕೂಡ ಭಾಳ ರುಚಿ ಇರ್ತದೆ. ಇದು ನಾನು ಮುಂಚೆ ಎಲ್ಲ ಮಾಡ್ತಾ ಇರ್ತೀನಿ. ನಿಮಗಿದು ವಿಡಿಯೋ ಮೂಲಕ ಮಾಡಿ ತೋರಿಸ್ಬೇಕಂತ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನಾಷ್ಟ ಕೂಡ ಇದನ್ನೇ ಮಾಡಬೇಕು ಪರಾಟ ಅಂತ ಮಾಡ್ತಾಯಿದ್ದೀನಿ. ಬೆಳಗಿನ ಉಪಹಾರಕ್ಕಾಗಲಿ, ಟಿಫನ್ಗೆ ಹಾಕ್ಕೊಂಡು ಹೋಗೋಕ್ಕೆ, ಊಟಕ್ಕೆ ಭಾಳ ಒಳ್ಳೆಯದಿದು. ಇದು ಮಾಮೂಲಿ ಎಲ್ರಿಗೂ ಗೊತ್ತಿರ್ತದೆ, ಮೆಂತ್ಯ ಪಲ್ಯ ಇದು ಹೆಲ್ತಿಗೆ ಒಳ್ಳೆಯದು ಅಂತ. ಇದನ್ನು ಈ ಥರ ಮಾಡ್ಕೋತಾ ಇದ್ದೀನಿ.
ಚಪಾತಿ ಲಟ್ಸೋದು, ಆಮೇಲೆ ಪರಾಟ ಲಟ್ಸಿ, ಆಮೇಲೆ ಎಣ್ಣೆ ಹಚ್ಚಿ ಎರಡು ಬದಿಯಲ್ಲಿ ಸುಡೋದು. ನೋಡ್ರಿ ಇಷ್ಟೊಂದಾಗಿದ್ದಾವೆ. ಈ ಥರ ಪರಾಟ ಮಾಡಿಕೊಡ್ರಿ, ಆರೋಗ್ಯಕ್ಕೆ ಭಾಳ ಚಂದ ಇರ್ತದೆ. ಇದು ಹೆಲ್ದಿ ಫುಡ್ಡು ಕೂಡ ಆಗುತ್ತೆ. ಇದು ಬೆಳಗಿನ ಉಪಹಾರಕ್ಕೆ ಎಲ್ಲ ಮಕ್ಕಳು ಕೂಡ ತಿಂತಾರೆ, ದೊಡ್ಡವರು ತಿಂತಾರೆ. ಈ ಪರಾಟ ತಿನ್ನಬೇಕಾದ್ರೆ ಇದು ತುಪ್ಪ ಅಥವಾ ಉಪ್ಪಿನಕಾಯಿ ಹಚ್ಕೊಂಡು, ಮೊಸರು ಹಚ್ಕೊಂಡು, ಈ ಥರ ಹಚ್ಕೊಂಡು ತಿನ್ನೋದ್ರಿಂದ ಇನ್ನೂ ಟೇಸ್ಟ್ ಚೆಂದ ಇರ್ತದೆ. ಆ್ಯಕ್ಚುಲಿ ಹಂಗೆ ತಿನ್ಬೋದು, ಮತ್ತು ಹೆಚ್ಚಿನ ಟೇಸ್ಟ್ಗೋಸ್ಕರ ನಾವು ಈ ಥರ ಹಾಕ್ಕೊಂಡು ತಿನ್ಬೋದು. ತುಪ್ಪ ಹಾಕ್ಕೊಂಡು, ಉಪ್ಪಿನಕಾಯಿ ಹಾಕ್ಕೊಂಡು, ಮೊಸರು ಹಚ್ಕೊಂಡು ತಿನ್ಬೋದು. ಭಾಳ ಆರೋಗ್ಯಕರವಾದ ಪರಾಠ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದ್ದಾವಂದರೆ ತಿನ್ನಕ್ಕೆ